ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಹಾಗೇನೇ MTVParipaakಕ್ಕೆ ಸ್ವಾಗತ. ಇವತ್ತು ನನ್ನ ಸಿಸ್ಟರ್ ಮತ್ತು ಮಕ್ಕಳೆಲ್ಲ ಒಟ್ಟಿಗೆ ಸೇರಿ ಅವಲಕ್ಕಿ ಪಾಯಸ ಮಾಡ್ತಾಯಿದ್ದಾರೆ. ನಮ್ಮ ಮಕ್ಕಳಿಗೆ ಅವಲಕ್ಕಿ ಪಾಯಸ ಅಂದರೆ ತುಂಬ ಇಷ್ಟ. ಫ್ರಿಜ್ಜಲ್ಲಿ ಇಟ್ಕೊಟ್ರೆ 3 ದಿನದವರೆಗೂ ತಿಂತಾರೆ. ಹಾಗಾಗಿ ಇಲ್ಲಿ ಅವಲಕ್ಕಿ ಪಾಯಸ ಮಾಡ್ತಾಯಿದ್ದಾರೆ. ಈಗ ಅವರು ಹೇಗೆ ಮಾಡ್ತಾರೆ ಅಂತ ನಾವು ನೋಡೋಣ ಬನ್ನಿ. ಮೊದಲಿಗೆ ಅವರು 2 ಗ್ಲಾಸ್ ಅವಲಕ್ಕಿ ತಗೊಳ್ತಾ ಇದ್ದಾರೆ. ಅವರು ತಗೊಂಡಿರೋ ಅಂತಹ ಅವಲಕ್ಕಿಗೆ ನೀರು ಸೇರಿಸಿ ಅದನ್ನು 2ರಿಂದ 3 ಸರಿ ತೊಳ್ಕೊಳ್ತಾ ಇದ್ದಾರೆ. ನಾವು ಅನ್ನ ಮಾಡಲಿಕ್ಕೆ ಅಕ್ಕಿಯನ್ನು ಹೇಗೆ ತೊಳ್ಕೊಳ್ತೀವೋ ಅದೇ ರೀತಿ ಇಲ್ಲಿ ಅವಲಕ್ಕಿಯನ್ನು ಸಹ ಚೆನ್ನಾಗಿ ತೊಳ್ಕೊಳ್ತಾ ಇದ್ದಾರೆ. ತೊಳೆದಂಥ ಅವಲಕ್ಕಿಯನ್ನು ಬೇಯಿಸ್ಲಿಕ್ಕಾಗಿ ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದಾರೆ. ಈಗ ಅದಕ್ಕೆ ಅರ್ಧ ಲೀಟರ್ ಹಾಲು ಸೇರಿಸ್ಕೊಳ್ತಾ ಇದ್ದಾರೆ. ಗಟ್ಟಿಯಾದಂಥ ಹಾಲನ್ನು ಸೇರಿಸ್ಕೊಂಡಿದ್ದಾರೆ. ಹಾಗೆಯೇ 1.5 ಗ್ಲಾಸ್ ನೀರನ್ನು ಸಹ ಸೇರಿಸ್ಕೊಳ್ತಾ ಇದ್ದಾರೆ. ಹಾಗೆ ಹಾಲು ಮತ್ತು ನೀರು ಸೇರಿಸ್ಕೊಂಡು ಚೆನ್ನಾಗಿ ಕಾಯಿಸ್ಕೊಂಡು ಅದನ್ನು ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಬೇಯಲಿಕ್ಕೆ ಇಟ್ಕೊಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಬೇಯಲಿಕ್ಕೆ ಇಟ್ಟಿದ್ದಾರೆ. ಈಗ ಅದಕ್ಕೆ ಒಂದು ಲಿಡ್ ಮುಚ್ಚಿ ಅದನ್ನು ಬೇಯಿಸ್ಕೋಬೇಕಾಗತ್ತೆ. ಹಾಗೆಯೇ ಮಧ್ಯೆ ಮಧ್ಯೆ 2-3 ಸಾರಿ ನೀವು ಕೈ ಆಡಿಸ್ಕೊಳ್ಳಿ, ಇಲ್ಲಾಂದರೆ ಬೇಗ ತಳ ಹಿಡಿಯುತ್ತೆ. ನಮಗೆ ಅನ್ನ ಯಾವ ರೀತಿ ಬೇಯುತ್ತೋ ಆ ರೀತಿ ಅವಲಕ್ಕಿ ಸಹ ಬೇಯಬೇಕಾಗುತ್ತೆ. ಇಲ್ಲಿ ನೋಡಿ, ಅನ್ನ ಬೆಂದ ಹಾಗೆ ಅವಲಕ್ಕಿ ಸಹ ಬೇಯಿಸ್ಕೊಳ್ತಾ ಇದ್ದೇವೆ. ಅವಲಕ್ಕಿ ಮುಕ್ಕಾಲು ಬೆಂದಿದೆ ಅಂದಾಗ ಅದನ್ನು ಸ್ಟವ್ ಆಫ್ ಮಾಡ್ಕೊಳ್ಳಿ, ಬಿಸಿಗೇನೆ ಬೆಂದ್ಕೊಳ್ಳುತ್ತೆ. ಈಗ ನಾವು ಇದಕ್ಕೆ ಕಾಯಿ ಹಾಲು ತಯಾರು ಮಾಡ್ಕೊಳ್ಳೋಣ. ತೆಂಗಿನಕಾಯಿ ಹಾಲಿಗಾಗಿ ಒಂದು ದಪ್ಪ ತೆಂಗಿನಕಾಯಿಯನ್ನು ತಗೊಂಡು ಅದನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿ ಅದರಿಂದ ಹಾಲನ್ನು ತಯಾರು ಮಾಡ್ಕೊಂಡಿದ್ದೇವೆ. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೋಬೇಕು. ಅದರಿಂದ ಹಾಲನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕಾಗುತ್ತೆ. ಆಗಲೇ ಬೇಯಿಸಿದಂಥ ಅವಲಕ್ಕಿ ಈ ರೀತಿ ಇದೆ. ಈಗ ತೆಂಗಿನಕಾಯಿಯಿಂದ ತೆಗೆದಂತಹ ಮೊದಲಿಗೆ ಎಕ್ಸ್ಟ್ರಾಕ್ಟ್ ಮಾಡಿದಂತಹ ಹಾಲನ್ನು ಸೇರಿಸ್ಕೊಳ್ತಾ ಇದ್ದಾರೆ. ಅದು ಸರಿಸುಮಾರು 2.5 ಗ್ಲಾಸ್ ಅಷ್ಟಿದೆ. ಆ ಹಾಲನ್ನು ಸೇರಿಸ್ಕೊಂಡು ಅದನ್ನು ಕೈ ಆಡಿಸ್ಕೊಳ್ತಾ ಇದ್ದಾರೆ. ಹಾಲು ಮತ್ತು ತೆಂಗಿನ ಹಾಲು ಸೇರಿಸಿ ಮಾಡೋದ್ರಿಂದ ಅವಲಕ್ಕಿ ಪಾಯಸ ತುಂಬ ರುಚಿಯಾಗಿರುತ್ತೆ ತಿನ್ನಲಿಕ್ಕೆ. ಇದು 2ನೇ ಸಾರಿ ತೆಗೆದಂತಹ ಹಾಲು, ಅಂದರೆ ಸೆಕೆಂಡ್ ಎಕ್ಸ್ಟ್ರಾಕ್ಟ್ ಹಾಲು, ತೆಂಗಿನಕಾಯಿ ಹಾಲನ್ನು ಸೇರಿಸ್ಕೊಂಡಿದ್ದಾರೆ. ಟೋಟಲ್ ಆಗಿ 3.5 ಗ್ಲಾಸ್ ಅಷ್ಟು ತೆಂಗಿನಕಾಯಿ ಹಾಲು ಸೇರಿಸ್ಕೊಂಡಿದ್ದಾರೆ. ತೆಂಗಿನ ಹಾಲನ್ನು ಸೇರಿಸಿದ ಮೇಲೆ ನಾವು ಅದನ್ನು ಒಂದು 2 ನಿಮಿಷ ಮತ್ತೆ ಕುದಿಸ್ಕೋಬೇಕಾಗುತ್ತೆ. ಹಾಗಾಗಿ ಮುಚ್ಚಳ ಮುಚ್ಚಿ ಕುದಿಸ್ಕೊಂಡಿದ್ರು. ಈಗ ಚೆನ್ನಾಗಿ ಬೆಂದಿದೆ. ಈ ಟೈಮಲ್ಲಿ ನಾವು ಇದಕ್ಕೆ ಬೆಲ್ಲವನ್ನು ಸೇರಿಸ್ಕೋಬೇಕಾಗುತ್ತೆ. ಯಾವ ಗ್ಲಾಸ್ ಅಳತೆಯಲ್ಲಿ ಅವಲಕ್ಕಿ ತಗೊಂಡಿದ್ರು ಅದೇ ಗ್ಲಾಸ್ನಲ್ಲಿ 2 ಗ್ಲಾಸ್ ಬೆಲ್ಲ ಸೇರಿಸ್ಕೊಳ್ತಾ ಇದ್ದಾರೆ. ಬೆಲ್ಲವನ್ನು ಇಲ್ಲಿ ಕರಗಿಸಿ ಸೇರಿಸ್ಕೊಳ್ತಾ ಇಲ್ಲ, ನಾವು ತಗೊಂಡಿರೋ ಬೆಲ್ಲ ಕ್ಲೀನಾಗಿರೋದ್ರಿಂದ ಹಾಗೆ ಸೇರಿಸ್ಕೊಂಡಿದ್ದಾರೆ. ನೀವು ಒಂದು ವೇಳೆ ಬೆಲ್ಲದಲ್ಲಿ ಕಸ ಏನಾದರೂ ಇದ್ದರೆ ಕರಗಿಸಿ ಸೇರಿಸ್ಕೊಳ್ಳಿ. ಆಗ ನೀರನ್ನು ಎಕ್ಸ್ಟ್ರಾ ಸೇರಿಸ್ಕೊಳ್ಳೋ ನೀರನ್ನು ಕಡಿಮೆ ಮಾಡಿ ಬೆಲ್ಲವನ್ನು ಸೇರಿಸ್ಕೋಬೇಕಾಗುತ್ತೆ. ಅವಲಕ್ಕಿ ಬೇಯೋದಕ್ಕೆ ಮುಂಚೆನೇ ಬೆಲ್ಲ ಸೇರಿಸ್ಕೊಂಡ್ರೆ ನಮಗೆ ಅವಲಕ್ಕಿ ಬೇಯೋದಿಲ್ಲ, ಗಟ್ಟಿಯಾಗಿ ಅಂದರೆ ಕಡ್ಡಿ ಥರ ಇರುತ್ತೆ, ಸರಿಯಾಗಿ ಬೇಯೋದಿಲ್ಲ. ಹಂಗಾಗಿ ಅವಲಕ್ಕಿ ಪೂರ್ತಿ ಬೆಂದ ನಂತರ ಮಾತ್ರನೇ ಬೆಲ್ಲನ ಸೇರಿಸ್ಕೋಬೇಕಾಗುತ್ತೆ. ಅಲ್ಲದೆ ಮೊದಲೇ ಹಾಲಿಗೆ ಬೆಲ್ಲ ಸೇರಿಸೋದ್ರಿಂದ ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಎಲ್ಲ ಚೆನ್ನಾಗಿ ಬೆಂದ ನಂತರ ನೀವು ಇಲ್ಲಿ ಬೆಲ್ಲವನ್ನು ಸೇರಿಸ್ಕೊಳ್ಳಿ, ಆಗ ಹಾಲು ಒಡೆಯುತ್ತೆ ಅನ್ನೋ ಭಯ ಇರಲ್ಲ. ನಾವು ಬೆಲ್ಲ ಸೇರಿಸಿದ್ಮೇಲೆ 1-2 ನಿಮಿಷ ಈ ರೀತಿ ಕುದಿಸ್ಕೊಂಡಿದ್ದಾರೆ ಪಾಯಸನ. ಈಗ ಪಾಯಸ ರೆಡಿ ಇದೆ. ಇದಕ್ಕೆ ನಾವು ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಸೇರಿಸ್ಕೋಬೇಕಾಗುತ್ತೆ. ಇಲ್ಲಿ 1-2 ಟೇಬಲ್ ಸ್ಪೂನ್ ತುಪ್ಪ ತಗೊಂಡು ಅದರಲ್ಲಿ 15ರಿಂದ 20 ಗೋಡಂಬಿ, ಆ ಗೋಡಂಬಿ ಸ್ವಲ್ಪ ಕೆಂಪಗೆ ಆದಾಗ ಅದಕ್ಕೆ ಸುಮಾರು 30ರಿಂದ 40 ದ್ರಾಕ್ಷಿ ಸೇರಿಸ್ಕೊಳ್ತಾ ಇದ್ದಾರೆ. ದ್ರಾಕ್ಷಿ ಮತ್ತು ಗೋಡಂಬಿ ಈ ರೀತಿ ಕೆಂಪಗೆ ಆಗೋವರೆಗೂ ಕರಿದು ಅದನ್ನು ಪಾಯಸಕ್ಕೆ ಇಲ್ಲಿ ಸೇರಿಸ್ಕೊಳ್ತಾ ಇದ್ದಾರೆ. ಈಗ ನಮಗೆ ಸವಿಯಲು ರುಚಿಯಾದ ಪಾಯಸ ರೆಡಿ ಇದೆ. ಘಮ ಘಮ ಅಂತ ಪರಿಮಳ ಬರ್ತಾ ಇದೆ. ಅದಕ್ಕೆ ಸ್ವಲ್ಪ ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊಂಡಿದ್ದಾರೆ. ಅದನ್ನು ಈಗ ಸರ್ವ್ ಮಾಡ್ಕೊಳ್ತಾ ಇದ್ದಾರೆ. ನೋಡೋಣ ಬನ್ನಿ. ಈ ರೀತಿ ಒಂದು ಬೌಲ್ಗೆ ಹಾಕಿ ಅದನ್ನು ಮನೆಯವರಿಗೆಲ್ಲ ಕೊಡಲಿಕ್ಕೆ ಅಂತ ಚಿಕ್ಕ ಚಿಕ್ಕ ಬೌಲ್ಗೆ ಹಾಕ್ತಾ ಇದ್ದಾರೆ. ಮಕ್ಕಳಂತೂ ಕಾಯ್ತಾ ಇದ್ದಾರೆ. ನಮ್ಮ ಮನೆ ಮಕ್ಕಳಿಗೆ ಇದು ತುಂಬ ಇಷ್ಟವಾದಂತಹ ತಿಂಡಿ. 3 ದಿನ ಇಟ್ಟು ಕೊಟ್ಟರು ತಿಂತಾರೆ ಅಂತ ಆಗಲೇ ಹೇಳಿದೆ. ಒಟ್ಟಿನಲ್ಲಿ ಚಿಕ್ಕಮ್ಮ ಮತ್ತು ಮಗಳು ಸೇರಿ ಮಾಡಿರೋ ಅಂಥ ಪಾಯಸ ತುಂಬ ಸೊಗಸಾಗಿ ಬಂದಿದೆ.
ಫ್ರೆಂಡ್ಸ್, ನಮ್ಮ ಮನೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೇನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನೀವು ಅವಲಕ್ಕಿ ಪಾಯಸನ ಯಾವ ರೀತಿ ಮಾಡ್ತೀರಾ ಅಂತ ನನಗೆ ತಿಳಿಸ್ಕೊಡಿ. ನಮ್ಮನೆ ಮಕ್ಕಳಿಗೆ ತುಂಬ ಇಷ್ಟ ಅಂತ ಹೇಳಿದೆ. ನೀವು ವಿಡಿಯೋ ಆಮೇಲೆ ಮಾಡ್ಕೊಳ್ಳಿ ಅಂತ ತುಂಬ ಆತರದಿಂದ ತುಪ್ಪ ಬೌಲ್ ಹಿಡ್ಕೊಂಡು ಕಾಯ್ತಾ ಇದ್ದಾರೆ. ನೋಡಿ, ಅವಳೇ ತುಪ್ಪ ಹಾಕ್ತಾ ಇದ್ದಾಳೆ. ಇಷ್ಟೊತ್ತಿಂದ ಅವ್ರ ಚಿಕ್ಕಮ್ಮನಿಗೆ ಸಹಾಯ ಮಾಡಿದ್ಲು. ಈಗ ಅವಳೇ ತುಪ್ಪ ಹಾಕಿ ಅವಳೇ ಟೇಸ್ಟ್ ಮಾಡಿ ನೋಡ್ತಾ ಇದ್ದಾಳೆ. ತುಂಬ ರುಚಿಯಾಗಿದೆ ಅಂತ ಕಾಮೆಂಟ್ ಮಾಡ್ತಾ ಇದ್ದಾಳೆ. ಫ್ರೆಂಡ್ಸ್, ಈಗ ಶ್ರಾವಣ ಶುರುವಾಗಿದೆ. ಈಗ ಶ್ರಾವಣಕ್ಕೂ ಸಹ ನೀವು ಅವಲಕ್ಕಿ ಪಾಯಸನ ಮಾಡ್ಕೋಬೋದು. ನೀವು ಇದನ್ನು ಒಮ್ಮೆ ಮನೇಲಿ ಟ್ರೈ ಮಾಡಿ. ನಿಮ್ಗೆ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ.